ತಿಪಟೂರು ತಾಲೂಕಿನ ತಡಸೂರು ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ದಲಿತ ವಿರೋಧಿ ದಿನೇಶ್ ರವರನ್ನು ಇಷ್ಟು ದಿನವಾದರೂ ಸೇವೆಯಿಂದ ಅಮಾನತುಗೊಳಿಸಿದೆ. ಬಿಒ ಕಚೇರಿಯಲ್ಲಿ ಬ್ಯಾಸಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಲಿತ ನೌಕರ ಗಂಗಾಧರ್ ರವರನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ಮೇರೆಗೆ ಚುನಾಯಿತ ಜನಪ್ರತಿನಿಧಿಗಳ ಕುಮ್ಮಕ್ಕಿನಿಂದ ಒಬ್ಬ ದಲಿತ ಬಿಆರ್ಸಿಯನ್ನು ಅಮಾನತುಗೊಳಿಸಿದ್ದನ್ನು ಖಂಡಿಸಿ ಹಾಗೂ ಈ ಅಮಾನತಿನ ಹಿಂದೆ ಯಾರ ಕೈವಾಡ ಇದೆ ಅಂತಹ ಪಟ್ಟಭದ್ರ ವ್ಯಕ್ತಿಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಮತ್ತು ತಿಪಟೂರಿನ ಕೆಲವು ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾಗದೆ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಇಸ್ಪೀಟ್ ದಂಧೆಯಲ್ಲಿ ಭಾಗಿಯಾಗಿರುವ ಶಿಕ್ಷಕರುಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಿಪಟೂರಿನ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ನೀಡುವ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆ ಮುಖಂಡರುಗಳಾದ ಪೆದ್ದಿಹಳ್ಳಿ ನರಸಿಂಹಯ್ಯ, ಕುಪ್ಪಳು ರಂಗಸ್ವಾಮಿ, ಕೊಪ್ಪ ಶಾಂತಪ್ಪ, ನಾಗತಿಹಳ್ಳಿ ಕೃಷ್ಣಮೂರ್ತಿ, ಬಜಗೂರು ಮಂಜುನಾಥ್, ಗ್ರಾಪಂ ಸದಸ್ಯರಾದ ಆನಂದ್, ರೇಣು, ಪದಾಧಿಕಾರಿಗಳಾದ ಮಾರನಗೆರೆ ಸತೀಶ್, ರಾಮನಾಯಕ್, ರಾಘವೇಂದ್ರ ಎಗಚಿಕಟ್ಟೆ, ಬೆಣ್ಣೆನಹಳ್ಳಿ ರಾಜು, ಟಿಕೆ ಕುಮಾರ್, ರಾಜಶೇಖರ್ ಮತ್ತು ಬಸವರಾಜ್ ಸೇರಿದಂತೆ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಹಾಜರಿದ್ದರು.